ನಮಸ್ಕಾರ. N+ ನ್ಯೂಸ್ಗೆ ಸ್ವಾಗತ. ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಆನಂದಸ್ವಾಮಿ ಗಡ್ಡದೇವರಮಠ ಅವರನ್ನು ಈ ಬಾರಿ ಬಹುಮತದಿಂದ ಗೆಲ್ಲಿಸಬೇಕೆಂದು ಪಣತೊಟ್ಟು ನಿಂತ ಮಾಜಿ ಶಾಸಕ ರಾಮಣ್ಣ ಲಮಾಣಿಯವರು ಇಂದು ಬೆಳಗ್ಗೆಯಿಂದಲೇ ತಮ್ಮ ಸ್ವಗ್ರಾಮವಾದ ಕುಂದ್ರಳ್ಳಿ ತಾಂಡಾದಲ್ಲಿ ಮನೆ ಮನೆಗೆ ತೆರಳಿ ಪ್ರಚಾರ ಕೈಗೊಂಡರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಗದಗ ಕ್ಷೇತ್ರಕ್ಕೆ ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡಿಲ್ಲ. ಹಾಗಾಗಿ ಈ ಬಾರಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಮತ ನೀಡಿ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಗ್ರಾಮಸ್ಥರು, ಕಾರ್ಯಕರ್ತರು, ಅಭಿಮಾನಿಗಳು ಉಪಸ್ಥಿತರಿದ್ದರು. N+ ನ್ಯೂಸ್ ಲಕ್ಷ್ಮೇಶ್ವರ. ಬಸವರಾಜ ಬೊಮ್ಮಾಯಿ ಮಾಜಿ ಮುಖ್ಯಮಂತ್ರಿ ಆಗಿರೋದ್ರಿಂದ ಈ ನಮ್ಮ ಗದಗ ಹಾವೇರಿ ಜಿಲ್ಲೆಗೆ ಏನೋ ಒಂದು ಕೊಡುಗೆ ಅವ್ರದ್ದು ಏನೋ ಒಂದು ಪೈಸತ್ತು ಕೊಡುಗೆ ಇಲ್ಲ. ಹೀಗಾಗಿ ಎಲ್ಲ ಮತದಾರರು ನಮ್ಗೆ ರಾಜ್ಯದ ಮುಖ್ಯಮಂತ್ರಿ ಇದ್ದ ಬಸವರಾಜ ಬೊಮ್ಮಾಯಿ ಅವರು ನಮ್ಮ ಕ್ಷೇತ್ರಕ್ಕೆ ಗದಗ ಹಾವೇರಿ ಜಿಲ್ಲೆಗೆ ಏನೂ ಒಂದು 10 ರೂಪಾಯಿ ಕೆಲಸನೂ ನಮ್ಗೆ ಮಾಡಿಲ್ಲ. ಆ ರೀತಿಯಿಂದ ಈ ಸಲ ನಮ್ಗೆ ಸಿದ್ದರಾಮಯ್ಯ ಸಾಹೇಬರು ಪ್ರತಿಯೊಂದು ಮಹಿಳೆಯರಿಗೆ 2,000 ರೂಪಾಯಿ ಅವ್ರ ಅಕೌಂಟಿಗೆ ಹಾಕೋದಂತನ ಅವ್ರ ಮನೆ ಕರೆಂಟ್ 200 ವಿದ್ಯುತ್ ಕರೆಂಟ್ ಫ್ರೀ ಮಾಡೋದು. ಅದ್ರ ಜೊತೆಗೆ ಎಲ್ಲ ರಾಜ್ಯ ತುಂಬ ಅಡ್ಡಾಡಕ್ಕೆ ಮಹಿಳೆಯರ ಕೂಡ ಬಸ್ ಕೂಡ ಫ್ರೀ ಮಾಡಿರುವಂಥದ್ದು. ಹೀಗಾಗಿ ರಾಜ್ಯದ ಮುಖ್ಯಮಂತ್ರಿ ನಮ್ಗೆ ಭಾಳಷ್ಟು ಸವಲತ್ತು ಕೊಟ್ಟಿರೋದ್ರಿಂದ ಮಹಿಳೆಯರೆಲ್ಲರೂ ನಾವು ಕಾಂಗ್ರೆಸ್ ಬಿಟ್ಟು ನಾವು ಓಟ್ ಹಾಕೋದಿಲ್ಲ ಅನ್ನೋಂಥ ಶಬ್ದ ಎಲ್ಲ ಮಹಿಳೆಯರು ಹೇಳುವುದರಿಂದ ಆನಂದ ಗಡ್ಡದೇವರಮಠ ಹೆಚ್ಚು ಪ್ರಮಾಣದಿಂದ ಹೆಚ್ಚಿನ ಮತಗಳ ಅಂತರದಿಂದ ಆರಿಸಿಬರನ್ನು 100% ಶತಸಿದ್ಧ. ಅದರ 2 ಮಾತು, ಕರ್ನಾಟಕದಲ್ಲಿ ಮೊದಲೇ ಬಾರಿಗೆ ಆರಿಸಿಬರೋ ಆನಂದ ಗಡ್ಡದೇವರಮಠ, ಅದರ 2 ಮಾತಿಲ್ಲ. ಆ ದೃಷ್ಟಿಯಿಂದ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಸಾಕಷ್ಟು ಯೋಜನೆಗಳನ್ನು ಜಾರಿ ಅವ್ರೇನು ನುಡಿದಿದ್ರು ಆ ರೀತಿ 5 ಗ್ಯಾರಂಟಿಗಳನ್ನು ಅವ್ರು ಏನು ನುಡಿದಿದ್ರು ನಡ್ಕೊಂಡಾರ. ಆ ರೀತಿಯಿಂದ ನಾಳೆ ಕೇಂದ್ರದಾಗ ನಮ್ಮ ಕಾಂಗ್ರೆಸ್ ಸರ್ಕಾರ ಬಹುಮತ ಆತು ಅಂದ್ರೆ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆದ್ರೆ ಈಗೇನ ಮಹಿಳೆಯರಿಗೆ 2,000 ರೂಪಾಯಿ ಕೊಡ್ತಾರ, ಅವ್ರಿಗೆ 1 ವರ್ಷಕ್ಕೆ 1 ಲಕ್ಷ ರೂಪಾಯಿ ಕೊಡುವಂತ ಈಗಾಗಲೇ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಹಿಂದೆ ಸಿದ್ದರಾಮಯ್ಯ ಸಾಹೇಬ್ರು ಹೆಂಗ 5 ಗ್ಯಾರಂಟಿಗೆ ಸಹಿ ಮಾಡಿದ್ರು ಹಂಗ ಅವರು ಕೂಡ 5 ಗ್ಯಾರಂಟಿಗೆ ಸಹಿ ಮಾಡಿ ಒಂದು ಮಹಿಳೆಯರಿಗೆ 1 ಲಕ್ಷ ರೂಪಾಯಿ ಕೊಡುವಂಥದ್ದು. ರೈತರ ಸಾಲ ಎಷ್ಟೇ ಯಾವ ಬ್ಯಾಂಕ್ನಾಗಿದ್ರು ಎಲ್ಲ ಸಂಪೂರ್ಣ ರೈತರ ಸಾಲ ಮನ್ನಾ ಮಾಡ್ತೀವಿ ಅನ್ನಂತ ಈಗಾಗಲೇ ಸಹಿ ಮಾಡಿ ಅವರು ಮತಪತ್ರವನ್ನ ಈಗಾಗಲೇ ಹೊರಡಿಸಿದ್ದಾರೆ. ಆ ದೃಷ್ಟಿಯಿಂದ ನಮ್ಮ ಹಾವೇರಿ ಮತ್ತು ಗದಗ ಜಿಲ್ಲಾ ಸುಮಾರು 1.5 ಲಕ್ಷ ಅಂತ